ಈಗ 7 ಜನ ಲೈಸೆನ್ಸ್ ಕ್ವಾರಿಗಳು ಮಾಡ್ತಾ ಇದ್ದಾರೆ. ನೋಡಿದ್ರೆ ಆ ಫೋಟೋಗ್ರಾಫು ಸೈಟು ನೋಡಿದ್ರೆ ಸ್ವಲ್ಪ ಎಲ್ಲ ಗಾಬರಿ ಆಗಿದೆ, ಸ್ಲೈಡ್ ಆಗಿದೆ. ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತಿಗಾಗಿದೆ. 7 ಜನ ಸ್ಪಾಟಲ್ಲೇ ಸತ್ತಿದ್ದಾರೆ. ಮಿಕ್ಕಿದವರು ಇನ್ನು 4 ಜನ, 4 ಅಲ್ಲ 5 ಜನ ಚಿಕಿತ್ಸೆ ಪಡಿತಾರೆ. 5 ಜನ ಚಿಕಿತ್ಸೆ ಪಡ್ತಾ ಇದ್ದಾರೆ. ಒಬ್ಬ ಗಂಭೀರ ಗಾಯ ಆಗಿದೆ. 4 ಜನಕ್ಕೆ. ಸೊ ಒಬ್ಬ ಯಾದಗಿರವರು ಮೃತಪಟ್ಟಿರೋರ ಪೈಕಿ, ಮಿಕ್ಕಿದವರೆಲ್ಲ ಹೊರಗಡೆ ರಾಜ್ಯವರು, ಛತ್ತೀಸ್ಗಢ ಮತ್ತು ಬೇರೆ ಕಡೆ ಮಾಡ್ತಿದ್ದವರು. ಸೊ ಅವರೆಲ್ಲ ಕುಟುಂಬದವ್ರನ್ನೆಲ್ಲ ಈಗಾಗಲೇ ನಮ್ಮ ಪೊಲೀಸವರು, SP ಅವರೆಲ್ಲ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇದನ್ನು ಮೃತದೇಹಗಳನ್ನು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ನಿಯಮಾನುಸಾರ ಕೊಡ್ತೀವಿ. ಜೊತೆಗೆ ನಮ್ಮ ಲೋಕಲ್ DMG ಅವರು ಎಲ್ಲ ಅಕ್ವಾರಿ ಓನರ್ಸ್ ಹತ್ರ ಕೂಡ ಮಾತಾಡಿದ್ದಾರೆ. ಅವರು ಕಾಂಪನ್ಸೇಷನ್ ಅವರು ಸಪ್ರೇಟಾಗಿ ಕೊಡೋಕ್ಕೆ ಅವ್ರಿಗೆ ಹೇಳಿದೆ. ಕಾನೂನು ರೀತಿ ಏನು FIR ಮಾಡಬೇಕು, ಏನು ಕ್ರಮ ಕೈಗೊಳ್ಳಬೇಕು ನಾವು ಅದನ್ನು ಮಾಡ್ತೀವಿ. ಸರ್, ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ? ಕ್ವಾರಿ ಮಾಲೀಕ ಅಧಿಕಾರಿಗಳ ಮೇಲೆ ಏನು ಮಾಡ್ತೀವಿ ಅದನ್ನು ಮೈನಿಂಗ್ ಪ್ಲ್ಯಾನ್ ಬಗ್ಗೆ ನಾನು ನಾಳೆನೋ ಇವತ್ತು ಕರೆದು ಮಾತಾಡ್ತೀನಿ. ನಾನು ಮೈನಿಂಗ್ ಪ್ಲ್ಯಾನ್ ಯಾವ ರೀತಿ ಇದೆ ಇದಕ್ಕೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮೈನಿಂಗ್ ಪ್ಲ್ಯಾನಲ್ಲೇ ಅವರು ಮುಂದಕ್ಕೆ ಎಲ್ಲ ಕ್ವಾರಿಗಳಿಗೂ ನಾವು ಒಂದು ನಿಯಮ ತರಬೇಕಾಗ್ತದೆ. ಬಟ್ ನಮ್ಮ ಅಧಿಕಾರಿ ಹೇಳಿದ ಪ್ರಕಾರ ಈಗ ಮೈನಿಂಗ್ ಪ್ಲ್ಯಾನ್ನ ನಾವು ಮಾಡ್ತಾಯಿದ್ದೀವಿ ಅಂತ. ಸೊ ಅದನ್ನು ನೋಡಿ ನಾನು ಇವತ್ತು ನಾಳೆನ ಮಾತಾಡ್ತೀನಿ ಮೈನಿಂಗ್ ಪ್ಲ್ಯಾನ್ ಬಗ್ಗೆ. ಅದು ಭಾಳ ಮುಖ್ಯ. ಇದು ಒಂದು ಆಗಿರೋದ್ರಿಂದ ಮುಂದಕ್ಕೆ ಎಲ್ಲ ಕ್ವಾರಿಗಳಲ್ಲೂ ಮುಂಜಾಗ್ರತೆಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಅದಕ್ಕೆ ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ. ಸರ್, 2-3 ವರ್ಷದಿಂದ ಈ ಥರ ಇಲ್ಲಿಗಲ್ ಕ್ವಾರಿ ಜಾಸ್ತಿ ಆಗಿದೆ. ಇಡೀ ಸರ್ಕಾರವೇ ಇಲ್ಲಿಗಲ್ ಸರ್ಕಾರ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ. ಸರ್ವೆ ಮಾಡ್ತೀವಿ ಅಂದ್ರು ಮಾಡಲಿಲ್ಲ. ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಅವರೆಲ್ಲ ಇವತ್ತು ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಅವ್ರ ಕಡೆಯವರೇ ಮಾಡ್ತಾ ಇರೋರಲ್ಲ. ಎಲ್ಲ ಕಡೆ ಇಲ್ಲಿಗಲ್ ಅನ್ನೋದಕ್ಕೆ ಏನಿದೆ ಅವ್ರದ್ದು ದಾಖಲೆ? ಇಲ್ಲ ಇಲ್ಲಿಗಲ್ ಆಗಿದ್ದು 1 ವರ್ಷ 2 ವರ್ಷದಿಂದ ಮಾಡಿರೋ ಕೆಲಸನ ಅಷ್ಟು ನೀವು ಕ್ವಾರಿ ಸೈಟ್ಗಳಲ್ಲಿ ನೋಡಿದ್ರಲ್ಲ, 20-30 ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಏನೇನು ವೈಲೇಷನ್ ಆಗಿದೆ ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತೀವಿ. ಏನೇನು ವೈಲೇಷನ್ಸ್ ಇದೆ ತೊಗೊಂಡು ನಾವು ಮಾಡ್ತೀವಿ. ಏನು ಆ್ಯಕ್ಷನ್ ತೊಗೋಬೇಕೋ ತೊಗೋತೀವಿ. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ಗಾಬರಿ ಆಗಿದೆ, ಸ್ಲೈಡ್ ಆಗಿದೆ. ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತಿಗಾಗಿದೆ. 7 ಜನ ಸ್ಪಾಟಲ್ಲೇ ಸತ್ತಿದ್ದಾರೆ. ಮಿಕ್ಕಿದವರು ಇನ್ನು 4 ಜನ, 4 ಅಲ್ಲ 5 ಜನ ಚಿಕಿತ್ಸೆ ಪಡಿತಾರೆ. 5 ಜನ ಚಿಕಿತ್ಸೆ ಪಡ್ತಾ ಇದ್ದಾರೆ. ಒಬ್ಬ ಗಂಭೀರ ಗಾಯ ಆಗಿದೆ. 4 ಜನಕ್ಕೆ. ಸೊ ಒಬ್ಬ ಯಾದಗಿರವರು ಮೃತಪಟ್ಟಿರೋರ ಪೈಕಿ, ಮಿಕ್ಕಿದವರೆಲ್ಲ ಹೊರಗಡೆ ರಾಜ್ಯವರು, ಛತ್ತೀಸ್ಗಢ ಮತ್ತು ಬೇರೆ ಕಡೆ ಮಾಡ್ತಿದ್ದವರು. ಸೊ ಅವರೆಲ್ಲ ಕುಟುಂಬದವ್ರನ್ನೆಲ್ಲ ಈಗಾಗಲೇ ನಮ್ಮ ಪೊಲೀಸವರು, SP ಅವರೆಲ್ಲ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇದನ್ನು ಮೃತದೇಹಗಳನ್ನು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ನಿಯಮಾನುಸಾರ ಕೊಡ್ತೀವಿ. ಜೊತೆಗೆ ನಮ್ಮ ಲೋಕಲ್ DMG ಅವರು ಎಲ್ಲ ಅಕ್ವಾರಿ ಓನರ್ಸ್ ಹತ್ರ ಕೂಡ ಮಾತಾಡಿದ್ದಾರೆ. ಅವರು ಕಾಂಪನ್ಸೇಷನ್ ಅವರು ಸಪ್ರೇಟಾಗಿ ಕೊಡೋಕ್ಕೆ ಅವ್ರಿಗೆ ಹೇಳಿದೆ. ಕಾನೂನು ರೀತಿ ಏನು FIR ಮಾಡಬೇಕು, ಏನು ಕ್ರಮ ಕೈಗೊಳ್ಳಬೇಕು ನಾವು ಅದನ್ನು ಮಾಡ್ತೀವಿ. ಸರ್, ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ? ಕ್ವಾರಿ ಮಾಲೀಕ ಅಧಿಕಾರಿಗಳ ಮೇಲೆ ಏನು ಮಾಡ್ತೀವಿ ಅದನ್ನು ಮೈನಿಂಗ್ ಪ್ಲ್ಯಾನ್ ಬಗ್ಗೆ ನಾನು ನಾಳೆನೋ ಇವತ್ತು ಕರೆದು ಮಾತಾಡ್ತೀನಿ. ನಾನು ಮೈನಿಂಗ್ ಪ್ಲ್ಯಾನ್ ಯಾವ ರೀತಿ ಇದೆ ಇದಕ್ಕೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮೈನಿಂಗ್ ಪ್ಲ್ಯಾನಲ್ಲೇ ಅವರು ಮುಂದಕ್ಕೆ ಎಲ್ಲ ಕ್ವಾರಿಗಳಿಗೂ ನಾವು ಒಂದು ನಿಯಮ ತರಬೇಕಾಗ್ತದೆ. ಬಟ್ ನಮ್ಮ ಅಧಿಕಾರಿ ಹೇಳಿದ ಪ್ರಕಾರ ಈಗ ಮೈನಿಂಗ್ ಪ್ಲ್ಯಾನ್ನ ನಾವು ಮಾಡ್ತಾಯಿದ್ದೀವಿ ಅಂತ. ಸೊ ಅದನ್ನು ನೋಡಿ ನಾನು ಇವತ್ತು ನಾಳೆನ ಮಾತಾಡ್ತೀನಿ ಮೈನಿಂಗ್ ಪ್ಲ್ಯಾನ್ ಬಗ್ಗೆ. ಅದು ಭಾಳ ಮುಖ್ಯ. ಇದು ಒಂದು ಆಗಿರೋದ್ರಿಂದ ಮುಂದಕ್ಕೆ ಎಲ್ಲ ಕ್ವಾರಿಗಳಲ್ಲೂ ಮುಂಜಾಗ್ರತೆಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಅದಕ್ಕೆ ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ. ಸರ್, 2-3 ವರ್ಷದಿಂದ ಈ ಥರ ಇಲ್ಲಿಗಲ್ ಕ್ವಾರಿ ಜಾಸ್ತಿ ಆಗಿದೆ. ಇಡೀ ಸರ್ಕಾರವೇ ಇಲ್ಲಿಗಲ್ ಸರ್ಕಾರ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ. ಸರ್ವೆ ಮಾಡ್ತೀವಿ ಅಂದ್ರು ಮಾಡಲಿಲ್ಲ. ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಅವರೆಲ್ಲ ಇವತ್ತು ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಅವ್ರ ಕಡೆಯವರೇ ಮಾಡ್ತಾ ಇರೋರಲ್ಲ.
ಎಲ್ಲ ಕಡೆ ಇಲ್ಲಿಗಲ್ ಅನ್ನೋದಕ್ಕೆ ಏನಿದೆ ಅವ್ರದ್ದು ದಾಖಲೆ? ಇಲ್ಲ ಇಲ್ಲಿಗಲ್ ಆಗಿದ್ದು 1 ವರ್ಷ 2 ವರ್ಷದಿಂದ ಮಾಡಿರೋ ಕೆಲಸನ ಅಷ್ಟು ನೀವು ಕ್ವಾರಿ ಸೈಟ್ಗಳಲ್ಲಿ ನೋಡಿದ್ರಲ್ಲ, 20-30 ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಎಲ್ಲ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಏನೇನು ವೈಲೇಷನ್ ಆಗಿದೆ ರಿಪೋರ್ಟ್ ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತೀವಿ. ಏನೇನು ವೈಲೇಷನ್ಸ್ ಇದೆ ತೊಗೊಂಡು ನಾವು ಮಾಡ್ತೀವಿ. ಏನು ಆ್ಯಕ್ಷನ್ ತೊಗೋಬೇಕೋ ತೊಗೋತೀವಿ. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ಥ್ಯಾಂಕ್ ಯು ಸರ್.